ಏನೋ ಇದು ಆಶ್ಚರ್ಯ, ರಾಮಾಚಾರ್ಯನ್ ಕರ್ಕೊಂಡು ನಮ್ಮನೆವರೆಗೂ ಬಂದ್ಬಿಟ್ಯಾ? ಏನೋ ಅಪ್ಪನ ಜೊತೆ ರಾಜಿ ಆಯ್ತಾ? ನೀನು ಇವನ್ ಸ್ವಭಾವನ ಅರ್ಥ ಮಾಡ್ಕೊಳ್ಳಿಲ್ವೋ? ನೋಡೋದಕ್ಕೆ ಹೊರಟ, ಆದ್ರೆ ಮನಸ್ಸು ಮಾತ್ರ ಮೃದು ಕಣೋ. ಗೀತಾ, ಕಾಫಿ ತಗೊಂಬಮ್ಮ. ಅಣ್ಣ, ಕಾಫಿ ನಾನು ತರ್ತೀನಿ. ಹಾ ಹಾ ಹಾ. ಅದು ಸರಿ, ನೀನೇನು ನನ್ನ ಫೋನ್ ತೆಗೆಯೋದಿಲ್ಲ, ಮಾತಾಡೋದಿಲ್ಲ, ಏನು ಅಷ್ಟೊಂದು ಬೇಜೇನಾ? ನಾ ದುರ್ಗಕ್ಕೆ ಹೋಗಿದ್ದೆ, ನಮ್ಮ ಹಳೆ ಗ್ಯಾಂಗ್ ಎಲ್ಲ ಸಿಕ್ತು, ಎಲ್ರಿಗೂ ಹೇಳ್ಬಂದೆ ಮದುವೆಗೆ ಖಂಡಿತ ಬರ್ತೀವಿ ಅಂತ ಎಲ್ರೂ ಪ್ರಾಮಿಸ್ ಮಾಡಿದಾರಪ್ಪ. ಆದ್ರೆ ನೀನು ಮಾತ್ರ ಸುಮ್ಮನೆ ಕೂತಿದ್ಯಾ, ಏನು ಓಡಾಟ ಇಲ್ಲ ಅಲ್ವೋ? ಮದುವೆ ಡೇಟು ಹತ್ತ ಬರ್ತಾ ಇದೆ ಕಣೋ. ಅಣ್ಣ, ಗೀತಾ ನನ್ನ ಮಗಳಿದ್ದಂಗೆ, ಅವಳು ಚೆನ್ನಾಗಿರ್ಬೇಕು. ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ತಾನೇಪ್ಪ ನಾನು ನಿಮ್ಮನೆಗೆ ಸೊಸೆಯಾಗಿ ಕಳ್ಸಕ್ಕೆ ಒಪ್ಕೊಂಡಿದ್ದು. ಚೆನ್ನಾಗಿರ್ಬೇಕು, ಚೆನ್ನಾಗಿರ್ತಾಳೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಣ್ಣ. ಟೆನ್ಷನ್ನ? ಏನ್ ಮಾತಾಡ್ತಿದ್ಯಾ? ನನ್ನ ಮಗ ಹರಿ ಸರಿಯಿಲ್ಲ, ಅವನು ನಂಬಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಏನ್ ಹೇಳ್ತಾ ಇದೆಯೋ? ಹರಿ ಮದುವೆ ಇಷ್ಟ ಇಲ್ಲ ಅಂತ ಮನೆ ಬಿಟ್ಟು ಹೋಗ್ಬಿಟ್ಟೆ. ಅಣ್ಣ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಣ್ಣ. ನಮ್ಮಿಬ್ಬರಿಗೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದಲ್ಲ ಮನೆ ಬಿಟ್ಟು ಹೋದ್ನಲ್ಲ ಅವನೊಬ್ಬ ಮಗನ. ಅಂಥವ್ ನನಗೆ ಮಗ ಆಗಿರೋದು ಬೇಡ, ನಿಮಗೆ ಗಡಿ ಆಗೋದು ಬೇಡ. ನೀವು ಚೆನ್ನಾಗಿರ್ಬೇಕು, ಗೀತನು ಖುಷಿಯಾಗಿರ್ಬೇಕು. ನನ್ನ ಮಗ ರಾಮಾಚಾರ್ಯನ್ ಮದುವೆ ಆದ್ರೂ ಗೀತಾ ನಮ್ಮ ಮನೆ ಸೊಸೆನೆ. ರಾಮಾಚಾರಿ ನನ್ನ ಮಗ ಅಂತ ಗರ್ವದಿಂದ ಹೇಳ್ತೀನಿ. ನೀವು ಹೇಳಿದ್ ನಿಜ ಅಣ್ಣ, ರಾಮಾಚಾರಿ ತುಂಬಾ ಒಳ್ಳೆಯವನು. ಅವನು ಏನು ಅನ್ನೋದು ಈಗ ನನಗೆ ಅರ್ಥ ಆಗ್ತಾ ಇದೆ. ಅಣ್ಣ, ನಿಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳಕ್ಕಾಗ್ದಲೆ ಕೊರಗ್ತಾ ಇದ್ದೆ. ನಿಮ್ ಫೋನ್ ಬಂದ್ರೆ ಎತ್ತೋಕ್ಕಾಗ್ದಲೆ ಭಯ ಪಡ್ತಾ ಇದ್ದೆ. ನನಗಿನ್ ಯಾವ ಭಯನೂ ಇಲ್ಲಣ್ಣ. ನನ್ನ ಮಗ ರಾಮಾಚಾರಿ ಇಲ್ಲ. ನಾನು ಚೆನ್ನಾಗಿರ್ತೀನಿ, ನೀವು ಚೆನ್ನಾಗಿರ್ತೀರಾ, ನಿಮ್ ಮಗಳು ಚೆನ್ನಾಗಿರ್ತಾಳೆ. ಅವನ ನೆರಳಲ್ಲಿ ನಾವೆಲ್ಲರೂ ಚೆನ್ನಾಗಿರ್ತೀವಣ್ಣ. ಅಣ್ಣ, ಒಪ್ಕೊಳ್ಳಿ ಅಣ್ಣ. ಇಲ್ಲ ಅನ್ಬೇಡಿ ಅಣ್ಣ. ಅಣ್ಣ, ದಯವಿಟ್ಟು ಒಪ್ಕೊಳ್ಳಿ ಅಣ್ಣ. ನನ್ನ ಮಗಳನ್ನ ಒಬ್ಬ ಓದ್ದವನಿಗೋ ದುಡ್ಡಿರೋನ್ಗೋ ಕೊಡೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಂಸ್ಕಾರ ಇರೋ ಒಬ್ಬ ಒಳ್ಳೆ ಹುಡುಗನ್ ಕೊಡ್ತಾ ಇದ್ದೀನಿ ಅನ್ನೋ ತೃಪ್ತಿ ನನಗಿದೆಪ್ಪ. ಹಲೋ ದಿವ್ಯಾ, ನಿಂಗೊಂದು ಗುಡ್ ನ್ಯೂಸ್. ರಾಮಾಚಾರ್ಯ ಅವ್ನ ಮನೇಲಿ ನೋಡಿದ ಹುಡುಗಿನ ಮದ್ವೆ ಆಗ್ತಿದ್ದಾನೆ. ಸದ್ಯ ನೀನಂತೂ ಬಚಾವಾದೆ. ಅವನ್ಗೆ ನಿನ್ಮೇಲೆ ಪ್ರೀತಿ ಇದ್ದಿದ್ರೆ ಈ ತರ ಮಾಡ್ತಿದ್ದೇನೆ? ಅವನ್ ಎಂತ ದೊಡ್ಡ ಲೋಫರು ಅಂತ ಇವಾಗಾದ್ರೂ ಗೊತ್ತಾಯ್ತಾ ನಿಂಗೆ? ದಿವ್ಯಾ? ಹಲೋ ದಿವ್ಯಾ. ಹಲೋ, ಅಮ್ಮ, ಅಮ್ಮ. ಏನ್ ದಿವ್ಯಾ? ಅಮ್ಮ, ನನಗ್ ಬದುಕ್ಬೇಕು ಅನ್ಸ್ತಿದೆ ಅಮ್ಮ. ನಾನ್ ಸಾಯ್ಬಾರ್ದು. ಯಾಕೇನಾಯ್ತು? ನಾನ್ ವಿಷ ತಗೊಂಡ್ಬಿಟ್ಟಿದ್ದೀನಮ್ಮ. ಹೇಗಾದ್ರೂ ತಗೊಂಡ್ಬಿಟ್ಟಿದ್ಯಾ? ನನ್ನ ಬದುಕ್ ಸಮ. ಏನ್ ಮಾಡೋದು ಅಶೋಕ್ ಈಗ? ಹೇಗಿದ್ದಾಳೋ? ಅವಳಿನ್ನೂ ಸತ್ತಿಲ್ಲ. ಸತ್ಲೋ ಇಲ್ವೋ ಅಂತ ನೋಡಕ್ ಬಂದ್ಯಾ? ನೀನ್ ಏನೋ ಅನ್ಕೊಂಡಿದ್ಯಾ ಮನಸ್ಸಿನಲ್ಲಿ? ನನ್ ಮಗಳ ಜೀವನ ಜೊತೆ ಆಟ ಆಡ್ಬಿಟ್ಟಿಯಲ್ಲೋ. ಈಗ ನಿನಗ್ ಸಮಾಧಾನನಾ? ಯಾಕೋ ಬಂದೆ ಇಲ್ಲಿಗೆ? ಹೋಗೋ ಇಲ್ಲಿಂದ, ಹೋಗೋ. ಸುಮ್ಮನಿರಮ್ಮ, ಇದು ಹಾಸ್ಪಿಟ್ಲು. ದತ್ತು, ನಾನು ಅವಳನ್ನ ನೋಡ್ಬೇಕು. ನೀನ್ ಹೋಗೋ.
ಲೋಫರ್ ಸಹವಾಸ ಮಾಡಿ ನಿನ್ ತಂಗಿನ ಈ ಸ್ಥಿತಿಗೆ ತಂದ್ಬಿಟ್ಟಿಯಲ್ಲೋ. ಅಮ್ಮ ಸುಮ್ನಿರಮ್ಮ. ನನ್ ಬಾಯಿ ಏನೋ ಮುಚ್ಚಿಸ್ತೀಯಾ? ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೀನೇ ಕಾರಣ. ಅಮ್ಮ ಕಾಮ್ ಡೌನ್ ಪ್ಲೀಸ್. ಬಿಡ. ಹೆತ್ತೋರ್ ಸಂತ ನಿನಗೆಲ್ಲ ಅರ್ಥ ಆಗ್ಬೇಕು. ಯಾವ ತಾಯಿನೂ ತನ್ನ ಮಕ್ಕಳನ್ನ ಈ ಸ್ಥಿತಿಲಿ ನೋಡೋಕ್ ಇಷ್ಟಪಡಲ್ಲ. ಹೋಗೋ. ಮಾರ್ಗ್ರೆಟ್, ನನ್ನ ಹೆಸರು ದಿವ್ಯಾ. ಈ ನಿರ್ಧಾರ ತಗೊಳ್ಳೋ ಮುಂಚೆ ನನ್ನ ನೆನಪಾಗ್ಲಿಲ್ವಾ? ನಿನಗ್ ನನ್ ನೆನ್ಪಾಗ್ಲಿಲ್ವಾ? ಸತ್ತಿದೀನಾ ಬದುಕಿದೀನಾ ಅಂತ ನೋಡಕ್ ಬಂದ್ಯಾ ಅಥವಾ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೋಗಕ್ ಬಂದ್ಯಾ? ಮಾರ್ಗಿ, ಇಷ್ಟು ದಿನ ನಾವು ಮಾತಾಡಿಲ್ಲ ಅಂದ್ರೂ ನನ್ಗೆ ನಿನ್ ಮೇಲೆ ಸ್ವಲ್ಪನೂ ಪ್ರೀತಿ ಕಡಿಮೆ ಆಗಿಲ್ಲ. ಒಂದೊಂದು ನಿಮಿಷನೂ ನೀನಿಲ್ದೆ ಒದ್ದಾಡಿದ್ದೀನಿ. ನೀನು ಹಾಗೆ ಇದೆಯಾ ಅನ್ಕೊಂಡು ನಾನು ತಪ್ಪು ಮಾಡ್ಬಿಟ್ಟೆ. ನೀನಿಲ್ದೆ ನನ್ನ ಲೈಫ್ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ನೀನ್ ಬಿಟ್ಟು ನಂಗೆ ಬದುಕಕ್ಕಾಗಲ್ಲ ಅಂತ ಸಾಯೋ ಯೋಚನೆ ಮಾಡಿದೆ. ಆದ್ರೆ ಆಮೇಲೆ ಅನ್ಸ್ತು ನೀನೇ ನಾನು ಬಿಟ್ಟು ಬದುಕ್ತೀಯ ಅಂದಮೇಲೆ ನಾನು ಸಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇಲ್ಲ, ನಾನು ಸಾಯಲ್ಲ, ನಾನು ಬದುಕ್ತೀನಿ, ಚೆನ್ನಾಗಿರ್ತೀನಿ. ಮಾರ್ಗಿ, ನನ್ನ ಪರಿಸ್ಥಿತಿ ಏನು ಸ್ವಲ್ಪ ಅರ್ಥ ಮಾಡಿ. ನನ್ನ ಮುಟ್ಬೇಡ, ಅಸಹ್ಯ ಆಗತ್ತೆ. ಮದ್ವೆ ಆಗ್ತಿರೋದಕ್ಕೂ ಸಮಜಾಯಿಷಿ ಇದೆಯಾ ನಿನ್ನ ಹತ್ರ? ಥ್ಯಾಂಕ್ಸ್. ನನ್ನ ಯಾವ ದೃಷ್ಟಿಯಿಂದ ನೋಡ್ತಿದ್ಯಾ ಅಂತ ಈಗ ಗೊತ್ತಾಯ್ತು. ನೀನವತ್ ಹೇಳಿದ್ದೆ ಕರೆಕ್ಟು. ನಾನಿಲ್ದೆ ಆರಾಮಾಗಿ ಬದುಕ್ತೀಯ. ಹಿಂದೇನೂ ಚೆನ್ನಾಗಿದ್ದೆ, ಮುಂದೇನೂ ಚೆನ್ನಾಗಿರ್ತೀಯ. ಹೋಗು, ಚೆನ್ನಾಗಿರು. ಮಾರ್ಗಿ ಪ್ಲೀಸ್. ಹೋಗು. ಮಾರ್ಗಿ, ನನ್ನ ಮಾತ್ಗೆ ಮಾರ್ಗಿ, ನನಗೆ ಮಾತು ಏನ್ ಮಗ ನಡೆಯೋ. ಪ್ಲೀಸ್ ಕಣೋ, I love you, ಮಾರ್ಗಿ. ನಡೆಯೋ. ಯಾಕೆ ದಿವ್ಯಾ ಹೀಗ್ ಮಾಡ್ಕೊಂಡೆ? ಎಷ್ಟು ಸರ್ತಿ ನಾವು ಫೋನ್ ಮಾಡೋದು? ಯಾಕೋ ಫೋನ್ ಎತ್ತುತ್ತಾನೆ ಇಲ್ಲ? ಹೇಗೆ ಹೇಳ್ತಾ ಇದ್ದೀನಿ. ನಾನು ಮದುವೆಲಿ ಹಾಕಿದ್ದು, ಅದು ಬಿಟ್ಟರೆ ಇವತ್ತೇ ಹಾಕ್ತಾ ಇರೋದು. ಬಾ 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 ಬಾರೋ. ಯಾಕೋ ಅಪ್ಪ, ಅದು ಅಲ್ವೋ, ಇವತ್ತು ದಿನ ಚೆನ್ನಾಗಿದೆ ಅಂತೆ. ಅದಕ್ಕೆ ವೆಂಕಟೇಶಣ್ಣ ಶಾಸ್ತ್ರ ಮಾಡಿ ಮುಗಿಸ್ಬಿಡೋಣ ಅಂದ್ರು. ಅದಕ್ಕೆ ಎಲ್ಲ ಸಡನ್ ಆಗಿ ಅರೇಂಜ್ಮೆಂಟ್ ಮಾಡ್ಬಿಟ್ಟಿದೀವಪ್ಪ. ನೋಡು, ವೆಂಕಟೇಶಣ್ಣ ಎಷ್ಟು ಖುಷಿಯಾಗಿದ್ದಾರೆ. ನನ್ನ ಫ್ರೆಂಡ್ ಉಳಿಸ್ಕೊಟ್ಬಿಟ್ಟೆ ಕಣ. ಬಾ. ಎಲ್ಲಿ ಹೋಗಿದ್ಯೋ ಪುಟ್ಟ? ಬೆಳಗ್ಗೆನೆ ಹೇಳ್ದೆ ಕೇಳ್ದೆ. ಬಾ, ಕೂತ್ಕೋ ಕೂತ್ಕೋ ಕೂತ್ಕೋ. ಏ ಶಂಕ್ರು, ಕೂತ್ಕೊಳ್ಳ. ಮದುವೆ ಗಂಡ್ ಕಳೆನೆ ಬಂದ್ಬಿಟ್ಟಿದೆ ಕಣೋ ನಮ್ಮ ರಾಮಾಚಾರಿಗೆ. ರಾಮಾಚಾರಿ, ನಾವು ಮೊದಲೇ ಗೊತ್ತು ಮಾಡಿದ ಡೇಟ್ಗೆನೆ ನಿನ್ನ ಗೀತಾ ಮದುವೆ ನಾವು ನಿಶ್ಚಯ ಮಾಡ್ಬಿಟ್ಟಿದೀವಿ. ಮ್ಯಾಚ್ ಫಿಕ್ಸ್. ಕೂತ್ಕೊಳ್ಳಪ್ಪ. ಕೂತ್ಕೊ. ಶಂಕರ್ ಹಾಗೂ ಗಿರಿಜಾರವರ ಪುತ್ರನಾದ ರಾಮಾಚಾರಿಗೂ, ವೆಂಕಟೇಶ್ ಹಾಗೂ ದಿವಂಗತ ಸುಷ್ಮಾರವರ ಪುತ್ರಿಯಾದ ಗೀತಾರವರಿಗೂ ದಿನಾಂಕ 18/9/2014 ಚಿತ್ರದುರ್ಗದಲ್ಲಿ ಗುರು ಹಿರಿಯರು ಮದುವೆ ನಿಶ್ಚಯಿಸಿರುತ್ತಾರೆ. ನಂಗೆ ಈ ಮದ್ವೆ ಇಷ್ಟ ಇಲ್ಲ. ನಾನು ಇನ್ನೊಬ್ಬ ಹುಡುಗನ್ ಪ್ರೀತಿಸ್ತಾ ಇದ್ದೀನಿ. ಈ ವಿಷಯನ ನಿಮ್ಮ ಅಣ್ಣನ ಹತ್ರನೂ ಹೇಳ್ಬೇಕು ಅನ್ಕೊಂಡೆ. ರೇ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಅದ್ರ ಮುಂಚೆ ನಿಮ್ಮ ಅಪ್ಪನ ಹತ್ರ ಹೇಳತ್ತಾನೆ. ಹೇಳ್ಬೇಕು ಅಂತ ಸುಮಾರು ಸಲ ಟ್ರೈ ಮಾಡಿದೆ. ನಿಮ್ಗೆ ಗೊತ್ತಲ್ವಾ, ಅಪ್ಪಂಗೆ 2 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ. ಅದು ಅಲ್ಲದೆ ಹುಡುಗ ಮುಸ್ಲಿಮ್ಮು, ಫರ್ಹಾನ್ ಅಂತ. ಅಪ್ಪ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಫರ್ಹಾನ್ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್. ಪ್ರಾಜೆಕ್ಟ್ ಮೇಲೆ ಲದಾಖ್ ಹೋಗಿದ್ದಾನೆ. ಅವ್ನ ಫೋನ್ ಕೂಡ ನಾಟ್ ರೀಚಬಲ್. ಅವನ್ಗೆ ಮದ್ವೆ ಫಿಕ್ಸ್ ಆಗಿರೋ ವಿಷಯನೂ ಗೊತ್ತಿಲ್ಲ. ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ದಯವಿಟ್ಟು ನೀವೇ ಏನಾದ್ರೂ ಮಾಡಿ ಈ ಮದ್ವೆನ ನಿಲ್ಸಿ ಪ್ಲೀಸ್. ತುಂಬಾ ಬೇಗ ಹೇಳಿದ್ರಿ. ಈ ಮದುವೆ ನಿಲ್ಬಾರ್ದು.